ಮೀನರಾಶಿ ಮೀನರಾಶಿಯವರಿಗೆ ಈ ಶ್ರಾವಣ ಮಾಸದಲ್ಲಿ ಲಗ್ನದಲ್ಲೇ ವಕ್ರಿಯಾದಂಥ ಶನಿದೇವರ ಫಲಗಳು ಅಂದರೆ ನಿಮಗೆ ಸಾಡೆ ಸಾತ್ ಅನ್ನೋದು ಪ್ರಾರಂಭ ಆಗಿ ಮಧ್ಯಭಾಗದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಶನಿದೇವರು ವಕ್ರಿಯಾಗಿರೋದ್ರಿಂದ ಏನಾದರೂ ಸಣ್ಣ ಪುಟ್ಟ ದೇಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರಯಗಳಾಗಿ ಈಗ ಇದ್ದಲ್ಲೇ ಇರ್ತಕ್ಕಂಥ ಸಂದರ್ಭ ಇದಾಗಿರುತ್ತದೆ. ವ್ಯಯಾಧಿಪತಿ ಇಲ್ಲಿ ಲಗ್ನಕ್ಕೆ ಬಂದಾಗ ಹಣಕಾಸಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ತಾಪತ್ರಯಗಳನ್ನ ನೋಡ್ತಕ್ಕಂಥ ಸಂದರ್ಭ ಇದಾಗಿರ್ತದೆ. ನೀವು ಒಂದು 8 ಶನಿವಾರ ತಪ್ಪದಂಗೆ ಹನುಮದೇವರ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ದಾನ ಕೊಟ್ಟರೆ ಒಳ್ಳೆಯದು. ಶ್ರಾವಣ ಮಾಸ ಆದ್ದರಿಂದ ಒಂದು ಶನಿವಾರದಂದು ಮನೆಯಲ್ಲೇನೆ ಒಂದು ಶನಿದೇವರ ಕಥೆಯನ್ನು ಮಾಡಿಸಿ ಶನಿ ಶಾಂತಿಗೋಸ್ಕರ ತುಂಬಾನೇ ಒಳ್ಳೆಯದು. ಕುಟುಂಬ ಧನಸ್ಥಾನಾಧಿಪತಿ ಸುಖಸ್ಥಾನ, ಈ ಮಂಗಳದೇವನಿಂದನೂ ಸಹ 4ನೇ ಮನೆಯಲ್ಲಿ ಮಂಗಳದೇವ ಸಂಚರಿಸುವಾಗ ಸ್ವಲ್ಪ ಕುಜದೋಷ ಅಂತನೂ ಹೇಳ್ತೀವಿ. ಏನಾದರೂ ವಾಹನಗಳಿಗೆ ಸಂಬಂಧಪಟ್ಟಂತೆ ವಾಹನ ಓಡಿಸುವಾಗ ಅಥವಾ ರಸ್ತೆ ದಾಟುವಾಗ ಮತ್ತೆ ವಾಹನಗಳನ್ನ ದಿಢೀರ್ನ ರಿಪೇರಿ ಬರ್ತಕ್ಕಂಥದ್ದು, ಏನಾದರೂ ಸಣ್ಣ ಪುಟ್ಟ ಇಂಜುರಿಗಳ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಇದನ್ನೆಲ್ಲನೂ ಈ ಸಂದರ್ಭಗಳಲ್ಲಿ ನೋಡ್ಬೋದು. ಸ್ವಲ್ಪ ವಾಹನ ಓಡಿಸುವಾಗ ಜಾಗೃತರಾಗಿದ್ದರೆ ಈ ಸಂದರ್ಭಗಳಲ್ಲಿ ಒಳಿತು. ಇನ್ನು ತೃತೀಯ ಸ್ಥಾನಾಧಿಪತಿ ಶುಕ್ರ ಗ್ರಹ ಕೇಂದ್ರ ಸ್ಥಾನದಲ್ಲಿ ಅಂದರೆ ಸಪ್ತಮ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಗೋಚಾರ. ಇಲ್ಲಿ ನಿಮಗೆ ಕೇಂದ್ರ ಸ್ಥಾನ ಆದ್ರಿಂದ ನೀಚಭಂಗ ರಾಜಯೋಗ, ಹಣಕಾಸು ಏನೋ ಒಂದು ದೊಡ್ಡ ಒಂದು ಅಮೌಂಟ್ ಬರ್ಬೇಕಾಗಿತ್ತಪ್ಪ ಅಂತಂದೇಳಿ ಈ ಸಂದರ್ಭದಲ್ಲಿ ನೋಡ್ತಾ ಇರ್ತೀರಾ. ಒಂದು 100 ರೂಪಾಯಿ ಬರೋ ಅಂತ ಸಂದರ್ಭದಲ್ಲಿ ಒಂದು 50 ರೂಪಾಯಿ ಬರ್ತಕ್ಕಂಥದ್ದು ಅಷ್ಟೇ. ಇಂಥ ತೊಂದರೆ ತಾಪತ್ರಯಗಳಾಗ್ಬೋದು ಅಷ್ಟೇ. ಶುಕ್ರನಿಂದ ಯಾವುದೇ ವಿಧವಾದ ಅತಿಯಾದ ತೊಂದರೆ ತಾಪತ್ರಯಗಳು ಈ ಸಂದರ್ಭದಲ್ಲಿ ಇಲ್ಲ. ಸುಖಾಧಿಪತಿ ಷಷ್ಠ ಸ್ಥಾನ ಹಾಗೂ ಸಪ್ತಮ ಸ್ಥಾನದಲ್ಲಿ ಗೋಚರಿಸುವಾಗ ಬುಧ ದೇವನಿಂದ ಅಂದ್ರೆ ಮನೆಯಲ್ಲಿ ಏನಾದ್ರೂ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿನೇ ಅಂತಂದೇಳಿ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ಪಂಚಮ ಸ್ಥಾನದಲ್ಲಿ ಇಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಉನ್ನತ ವಿದ್ಯಾಭ್ಯಾಸ, ಒಂದು ಉನ್ನತ ಸ್ಥಾನಮಾನ ನೋಡ್ತಕ್ಕಂಥ ಸಂದರ್ಭ ನಿಮ್ಮ ಮಕ್ಕಳ ವಿಷಯದಲ್ಲಿ ಇದಾಗಿರ್ತದೆ. ಪೂರ್ವಾರಿತ ಪುಣ್ಯಸ್ಥಾನ ಅಂದ್ರೆ ಇಲ್ಲಿ ನಿಮ್ಗೆ 5ನೇ ಮನೆ ಆಕ್ಟಿವ್ ಅಂತಂದೇಳಿ ಹೇಳ್ತೀವಿ. ಗುರುದೇವರು 5ನೇ ಮನೇಲಿ ಉಚ್ಚ ಸ್ಥಾನ, ಅದು ನಿಮ್ಗೆ ವಿಶೇಷ ಏನಪ್ಪಾ ಅಂತಂದ್ರೆ ನಿಮ್ ರಾಶಾಧಿಪತಿನೇ ಪೂರ್ವಾಯಿತ ಪುಣ್ಯ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಶನಿದೇವರ ದೋಷನೂ ಸಹ ತಗ್ತಕ್ಕಂತ ಸಂದರ್ಭ ಇದಾಗಿರುತ್ತೆ. ಆರಮನಿದರು ಗುರು ಕಾಯುವನಯ್ಯ. ಷಷ್ಠಾಧಿಪತಿ ಷಷ್ಠ ಸ್ಥಾನಕ್ಕೆ ಸೂರ್ಯದೇವರು ಆಗಸ್ಟ್ 17ನೇ ತಾರೀಕು ಸೂರ್ಯದೇವರು ಸಹ ಷಷ್ಠ ಸ್ಥಾನಕ್ಕೆ ಹೋಗುವಾಗ ಆರೋಗ್ಯ ವೃದ್ಧಿ ಅಂತಾನೆ ಹೇಳ್ತೀವಿ. ಕೆಲವೊಬ್ಬರಿಗೆ ಈ ಕೇತು ಗ್ರಹ ಇರೋದ್ರಿಂದ ವೈದ್ಯರಿಗೇನೆ ಒಂಥರ ನಿಲ್ಕ ಅಂತದ್ದು. ಅಂದ್ರೆ ವೈದ್ಯರು ಏನ್ ಹೇಳ್ತಾರೆ, ನಿಮ್ ದೇಹ ಆರೋಗ್ಯ ಎಲ್ಲ ಚೆನ್ನಾಗಿದೆಯಪ್ಪ, ಏನು ತೊಂದರೆ ಇಲ್ಲ ಅಂತಾರೆ. ಈ ಮಾಯಾವಿ ಗ್ರಹಗಳು ಅಂದ್ರೆ ಛಾಯಾಗ್ರಹಗಳು ಅಂತಂದೇಳಿ ಕರಿತೀವಿ. ರಾಹು ಕೇತುನ ಗಣಪತಿ ದೇವರಿಗೆ ಪ್ರತಿನಿತ್ಯ ಒಂದು 21 ಗರಿಕೆಯನ್ನು ಕೊಡ್ತಾ ಹೋದ್ರೆ ಕೇತುವಿನಿಂದನೂ ಸಹ ನಿಮ್ಗೆ ವಿಶೇಷ ಫಲಗಳನ್ನೇ ನೋಡಬಹುದು. ಷಷ್ಠ ಸ್ಥಾನ ಹಾಗೂ ಸಪ್ತಮ ಸ್ಥಾನದಲ್ಲಿ ಬುಧ ದೇವರು ಸಂಚರಿಸುವಾಗ ಇಲ್ಲಿ ಭದ್ರಯೋಗ, ಬುಧಾದಿತ್ಯ ಯೋಗ, ಸೂರ್ಯನ ದೇವನ ಒಟ್ಟಿಗೆ ಇದ್ದಾಗ ಬುಧಾದಿತ್ಯ ಯೋಗ. ಸಪ್ತಮ ಸ್ಥಾನ ನಿಮಗೆ ಮೀನರಾಶಿಯವರಿಗೆ ಕನ್ಯಾ ರಾಶಿ ಆದ್ರಿಂದ ಕನ್ಯಾ ರಾಶಿಯಲ್ಲಿ ಬುಧ ದೇವರು ಬರುವಾಗ ಭದ್ರಯೋಗ ಪ್ರಾಪ್ತಿ ಅಂತಂದೇಳಿ ಹೇಳ್ತೀವಿ. ಬುಧ ದೇವರಿಂದ ಅಂದ್ರೆ ವ್ಯವಹಾರಗಳಿಂದ, ಬಂಧುಗಳಿಂದ, ಜ್ಞಾನ ಅಂದ್ರೆ ವಿದ್ಯೆಗೆ ಸಂಬಂಧಪಟ್ಟಂತೆ ಕೆಲವರು ಏನಾದ್ರೂ ಈ ಕೊಟ್ಟು ತಗೋಣ ಅಂತ ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಾರೆ. ವ್ಯವಹಾರಿಕವಾಗಿನೂ ಒಂದು ಉನ್ನತವಾಗಿ ನಿಮ್ಗೆ ಅಭಿವೃದ್ಧಿ ಆಗ್ತಕ್ಕಂಥ ಸಮಯ ಇದಾಗಿರುತ್ತದೆ. ಬುಧ ದೇವರಿಂದ ಸಹ ನಿಮ್ಗೆ ಯಾವುದೇ ತೊಂದರೆ ತಾಪತ್ರಯಗಳಿಲ್ಲ. ಇಲ್ಲಿ ಅಷ್ಟಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ನೀಚಾರ, ಶುಕ್ರ ಗ್ರಹದಿಂದನೂ ಸಹ ನಿಮ್ಗೆ ಶುಭಫಲವನ್ನೇ ನೋಡ್ತಕ್ಕಂಥ ಸಂದರ್ಭ ಇದಾಗಿರ್ತದೆ. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬಂದಾಗ ಆಯುಷ್ಯ ಜಾಸ್ತಿ ಅಂತಂದೇಳಿ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಆಯುಷ್ಯಕಾರಕ ಆಯುಷ್ಯ ಸ್ಥಾನದಲ್ಲೇ ಗೋಚರಿಸುವಾಗ ಆಯುಷ್ಯ ಅಭಿವೃದ್ಧಿ ಅಂತಾನೆ ಕರಿತೀವಿ. ಭಾಗ್ಯಾಧಿಪತಿ ಸುಖ ಸ್ಥಾನ ಅಂತಂದ್ರೆ ನಿಮ್ ಕುಟುಂಬದಲ್ಲಿ ಯಾರಾದ್ರೂ ಹಿರೀಕರಿಗೆ ಸಂಬಂಧಪಟ್ಟಂಗೆ ದಿಢೀರ್ನ ಏನಾದ್ರೂ ಸಣ್ಣ ಪುಟ್ಟ ಅಪಘಾತಗಳಾಗಂತ ಸಂದರ್ಭ. ಇಲ್ಲಿ ಮಂಗಳದೇವನ ಒಂದು ಶಾಂತಿ ಪೂಜೆಗಳನ್ನ ಈ ಸಂದರ್ಭದಲ್ಲಿ ಆಚರಿಸ್ಕೊಂಡ್ರೆ ಒಳ್ಳೆಯದು. ಕರ್ಮ ಕೇಂದ್ರ ಸ್ಥಾನಾಧಿಪತಿ ಪೂರ್ವಾಯಿತ ಪುಣ್ಯ ಸ್ಥಾನದಲ್ಲಿ ಗೋಚರಿಸುವಾಗ ಕರ್ಮಸ್ಥಾನವನ್ನ ಮಂಗಳದೇವನು ವೀಕ್ಷಣೆ. ಇಲ್ಲೇನಪ್ಪಾ ಅಂತಂತಂದ್ರೆ ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ, ಅಲ್ಲಿ ಸಣ್ಣ ಪುಟ್ಟ ಪೆಟ್ಟಾಗಂತ ಸಂದರ್ಭ ಇದಾಗಿರ್ತದೆ. ಆದ್ರೆ ಕರ್ಮಸ್ಥಾನಾಧಿಪತಿ ನಿಮ್ಗೆ ಪಂಚಮದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾರೆ. ಆದ್ರೆ ಕರ್ಮಸ್ಥಾನವನ್ನ ಇಲ್ಲಿ ಮಂಗಳದೇವನು ವೀಕ್ಷಿಸುವಾಗ ಏನಾದ್ರೂ ವಿದ್ಯುತ್ನಿಂದ, ಬೆಂಕಿಯಿಂದ, ಹರಿತವಾದ ವಸ್ತುಗಳಿಂದ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಮಾಡಿದ್ರೆ ಒಳ್ಳೆಯದು. ಲಾಭಾಧಿಪತಿ ವ್ಯಯಾಧಿಪತಿ ಲಗ್ನದಲ್ಲೇ ವಕ್ರಿ ಆಗಿರೋದ್ರಿಂದ ಬರ್ತಕ್ಕಂಥ ಲಾಭಗಳಲ್ಲಿ ಸ್ವಲ್ಪ ಏರಿಳಿತಗಳಾಗ್ತದೆ. ದೇಹಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳು ಇರ್ತದೆ.
ಇಲ್ಲಿ ವ್ಯಯಸ್ಥಾನದಲ್ಲಿ ರಾಹು, ರಾಹು ದೇವನು ಸಂಚರಿಸುವಾಗ ಹಿತಶತ್ರುಗಳು ಅಂತಂದೇಳಿ ಹೇಳ್ತೀವಿ. ಗೊತ್ತನೋ ಗೊತ್ತಿಲ್ಲದನೋ ನಿಮ್ಮ ಕೆಲವೊಂದು ಗುಪ್ತೋ ಗುಪ್ತಃ ಪ್ರಕಟೋ ಭ್ರಷ್ಟಃ ಅಂತಂದೇಳಿ ಹೇಳ್ತೀವಿ. ಗುಪ್ತ ವಿಚಾರಗಳನ್ನೆಲ್ಲ ನೀವು ನಮ್ಮ ಸ್ನೇಹಿತ, ಇವನ್ ನಮ್ಮ ಬಂಧು, ನಮ್ಮ ಬಳಗ ಅಂತಂದೇಳಿ ಹೇಳ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ಅದು ಗುಪ್ತೋ ಗುಪ್ತಃ ಪ್ರಕಟೋ ಭ್ರಷ್ಟಃ ಅಂತಂದೇಳಿ ನಮ್ಮ ನಮ್ಮ ಕೆಲವು ಸಣ್ಣ ಆದ್ರೂ ಕೂಡ ಹೇಳ್ಬಾರ್ದು ಈ ಸಂದರ್ಭಗಳಲ್ಲಿ. ಯಾಕಪ್ಪ ಅಂತಂದ್ರೆ 7:30 ನಡೀತಾ ಇರತಕ್ಕಂಥ ಸಂದರ್ಭಗಳಲ್ಲಿ ಇದೆಲ್ಲ ಹೇಳಿದಾಗ ಏನಾಗುತ್ತೆ, ನಮ್ಮ ವೀಕ್ನೆಸ್ ನ ಅವರು ಆ ಅದನ್ನೇ ಒಂದು ಅತಿಯ ಒಂದು ಆಯುಧವಾಗಿ ಅವರು ಪರಿವರ್ತಿಸ್ತಕ್ಕಂಥ ಸಮಯ ಇದಾಗಿರ್ತದೆ. ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಶನಿದೇವರ ಶಾಂತಿ ಈಗಾಗಲೇ ಹಿಂದೆ ನಾನು ಹೇಳಿದ್ದೀನಿ. ಶ್ರಾವಣ ಮಾಸ ಆದ್ರಿಂದ ಒಂದು ಬಾರಿ ಒಂದು ಶನಿವಾರದಂದು ಸ್ವಾಮಿಯ ಕಥೆಯನ್ನು ಮನೆಯಲ್ಲಿ ಮಾಡಿಸಿದ್ರೆ ಶನಿ ಶಾಂತಿ ಆಗುತ್ತೆ. ಇನ್ನ ಮಂಗಳದೇವನ ಶಾಂತಿಗೋಸ್ಕರ ನಿಮ್ಮ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಇಲ್ಲ ನರಸಿಂಹದೇವರು ಅಥವಾ ಗ್ರಾಮ ದೇವತೆ ಏನಾದ್ರೂ ಇದ್ರೆ ಇಲ್ಲಿ ವಿಶೇಷವಾಗಿ ತೊಗರಿ ಬೇಳೆ ಬೆಲ್ಲ ಹೂರ್ಣ ಅಂದ್ರೆ ಇದನ್ನೆಲ್ಲ ಮಾಡಿ ನಾವೊಂದು ಒಬ್ಬಟ್ಟು ಅಂತಂದೇಳಿ ಮಾಡ್ತೀವಿ. ಈ ಒಬ್ಬಟ್ಟನ್ನ ಗ್ರಾಮ ದೇವತೆಗೆ ಅತಿ ದೊಡ್ಡದಾಗಿ ನಾವು ಮಾಡಕ್ಕಾಗಲ್ಲಪ್ಪ ಅಂತಂದ್ರೆ ಒಂದು 10 ಒಬ್ಬಟ್ಟನ್ನಾದ್ರೂ ಮಂಗಳವಾರದಿಂದ ಮಾಡಿ ಒಂದು 9 ಜನ ಮುತ್ತೈದರಿಗೆ ಕುಂಕುಮವನ್ನು ಕೊಟ್ಟು ಒಂದೊಂದು ಒಬ್ಬಟ್ಟನ್ನು ದಾನ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಕುಜ ಶಾಂತಿ ಆಗುತ್ತೆ. ಇನ್ನು ಅತಿ ಹೆಚ್ಚಿನ ಶುಭ ಫಲ ಈ ಸಂದರ್ಭಗಳಲ್ಲಿ ನೋಡಬಹುದು. ಒಂದು ಚಿಕ್ಕದಾಗಿ ಏನಾದ್ರೂ ಪರಿಹಾರ ಮಾಡ್ಕೋಬೇಕಪ್ಪ ನಾವು ಒಂದು ಮಂತ್ರಗಳನ್ನ ಹೇಳಿ ಅಂತಂದ್ರೆ ನಿಮ್ಮ ಪ್ರಾಂತ್ಯದಲ್ಲಿ ಯಾವ್ದಾದ್ರು ಗುರುಗಳು ವಿಶೇಷವಾಗಿ, ಈಗ ನಾವು ಶ್ರೀಧರ ತೀರ್ಥ ಅಂತಂದೇಳಿ ಶಿವಮೊಗ್ಗ ಕಡೆ ಕರಿತೀವಿ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣಿ ಸ್ವಾನಂದಾಂ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂದ್ರೆ ಶ್ರೀಧರ ಗುರುಗಳು ಮಂತ್ರ ಹೇಳೋಂಥದ್ದು. ಇಲ್ಲಪ್ಪ ಅಂತಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುಗಳು ರಾಘವೇಂದ್ರ ಗುರುಗಳು ಮಂತ್ರ ಹೇಳ್ತಕ್ಕಂಥದ್ದು. ಇಲ್ಲಾಂದ್ರೆ ಯಡಿಯೂರ ಪರಾಧೀಶಂ ಕಾಮಿತಾರ್ಥ ಪ್ರದಾಯಕಂ ನಿರ್ವಿಕಲ್ಪ ಸಮಾಧಿಸ್ಥಂ ಸಿದ್ಧಲಿಂಗಂ ಭಜಾಮ್ಯಹಂ ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಯಾವ್ದಾದ್ರೂ ಒಂದು ಗುರುಗಳ ಮಂತ್ರ ಮನಸ್ಸಲ್ಲೇನೆ ಹೇಳ್ತಾ ಹೋದಾಗ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ರಾಶಿಯವರಿಗೆ ಇನ್ನೂ ಅತಿ ಹೆಚ್ಚಿನ ಬಲ ಬಂದು ಶುಭ ಫಲವನ್ನೇ ವೀಕ್ಷಿಸಬಹುದು. ಶುಭವಾಗಲಿ.